ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಊಟದ ರೂಮಿಂದ ವ್ಯವಸ್ಥೆ ಏನು ಚೆನ್ನಾಗಿದೆ. ಅಂದರೆ ಅಲ್ಲಿ ಎಲ್ಲ ಇವ್ರ ಪಕ್ಕದಲ್ಲೇ ಬಾಂಬ್ಗಳು ಬ್ಲಾಸ್ಟ್ ಆಗ್ತಿದ್ದಾವೆ. ಅಂದರೆ ಇವರು ರೆಸಿಡೆನ್ಷಿಯಲ್ ಏರಿಯಾ ಹತ್ರ ಏನು ತೊಂದರೆ ಇಲ್ಲ ಸರ್. ಹತ್ರದಲ್ಲೇ ಏರ್ ಬೇಸ್ ಅಂತಲ್ಲಿ ಸೌಂಡ್ ಬರ್ತಿದಾವಂತೆ ಬಾಂಬ್. ಹಂಗಾಗಿ ಆತಂಕ ಇತ್ತಂತ ಸರ್. ಈಗ ಸ್ವಲ್ಪ ಈಗ ಬೆಳಿಗ್ಗೆಯಿಂದ ಏನಿಲ್ಲ ಸರ್, ರಾತ್ರಿ ಎಲ್ಲ ಸೌಂಡ್ಗಳು ಜಾಸ್ತಿ ಇತ್ತಂತ ಸರ್. ಎಲ್ಲ ಭಾರಿ ಬಾಂಬ್ ಬ್ಲಾಸ್ಟ್ ಆಗಿರೋ ಕೇಳಿಸ ಸರ್. ಈಗ ಅಂದರೆ ರೆಸಿಡೆನ್ಷಿಯಲ್ ಏರಿಯಾಗೆ ಏನು ತೊಂದರೆ ಆಗಿಲ್ಲ ಸರ್. ಎಲ್ಲ ಯುದ್ಧ ನಡಿಬೇಕಾದ್ರೆ ಅದು ಹಿಂಗೆ ನಿಲ್ತಾವ, ಈ ಯುದ್ಧಗಳು ಇವತ್ತಿಗೆ ಮುಗಿತಾವ ಅಂತ ಹೇಳಕ್ ಆಗ್ತಿಲ್ಲ ಸರ್. ಇವ್ರದ್ದು ನೋಡಿದ್ರೆ ಒಳ್ಳೆ ಜಿದ್ದಿ ಬಿದ್ದಾರೆ ಎರಡು ದೇಶಗಳು. ಹಂಗಾಗಿ ಬೇಗ ಮುಗಿಯೋ ಲಕ್ಷಣ ಕಾಣ್ತಿಲ್ಲ. ಹಂಗಾಗ್ಬಿಟ್ಟು ನಾವು ಕೇಂದ್ರ ಸರ್ಕಾರಕ್ಕೆ ಮೋದಿ ಅವರಿಗೆ ಕೇಳ್ಕೊಳ್ಳೋದೇನೆಂದರೆ, ಆದಷ್ಟು ಬೇಗ ಈ ಎರಡೂ ದೇಶಗಳಿಗೆ ಇಬ್ಬರು ಅನುಕೂಲ ಇದ್ದಾರೆ ಸರ್. ಭಾರತ ದೇಶದ ಮೇಲೆ ಈ ಎರಡೂ ದೇಶಕ್ಕೂ ಗೌರವ ಇದೆ. ಮೋದಿಯವರು ಅವ್ರ ಹತ್ರ ಮಾತಾಡಿ ಏನಾದರೂ ಒಂದಿನ ಅವ್ರು ಯುದ್ಧ ನಿಲ್ಸಕ್ಕೆ ಹೇಳಿ ಏರ್ ಲಿಫ್ಟ್ ಮಾಡಿ ಅನುಕೂಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ಟಿ ವಿ ನೋಡ್ತಿದ್ದೇವೆ. ಯುದ್ಧ ವಿಮಾನಗಳು ಎಲ್ಲ ಅವರು ಜೋರಾಗಿ ಇರಾನ್ನವರು ಬಿಡ್ತಾ ಇಲ್ಲ. ಎಲ್ಲ ಅಲ್ಲೇನು ಕಂಟ್ರಿಗಳು ಇದಾವೆ ಎಲ್ಲದಕ್ಕೂ ಬಾಂಬ್ ಹಾಕ್ತಿದ್ದಾರೆ. ಹಂಗಾಗಿ ಆತಂಕಗೊಂಡಾರ ಅವರು ಕೂಡ. ಅದಕ್ಕೆ ಆದಷ್ಟು ಬೇಗ ಏನು ಅವ್ರಿಗೆ ಇನ್ನು ಇರೋದಕ್ಕೇನು ತೊಂದರೆ, ಊಟದ್ದು ಹಣಕಾಸಿಂದ ಏನು ತೊಂದರೆ ಇಲ್ಲ ಸರ್. ಆದ್ರೂ ಬೇಗ ನಮ್ಮ ದೇಶಕ್ಕೆ ನಮ್ಮ ಜಾಗಕ್ಕೆ ಬರೋ ಆತಂಕ ಇಲ್ದಂಗೆ ಆಗುತ್ತೆ ಅಂತೇಳಿ ಅದೇ ಒಂದು ಎಲ್ಲ ಬೇಡ್ಕೊಳ್ತಿದ್ದಾರೆ ಸರ್. ಎಲ್ಲ ಅಷ್ಟೇ ದೇವ್ರ ಹತ್ರ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.